ಅವನೇ ಗೊತ್ತಿತ್ತು. ಇಲ್ಲಿ ತನಕ ಏನಾಗಿತ್ತು ಅಂದ್ರೆ ನನಗೆ ಸಂಬಂಧ ಇಲ್ಲ, ಇಲ್ಲಿಗೆ ಬರ್ತೀನಿ ಮುಗಿಸ್ಕೊಂಡು ಹೋಗ್ತೀನಿ ಅನ್ನೋ ಮಟ್ಟಿಗೆ ಆಗೋದು ಬೇಡ. ನಾವು ಎಚ್ಚೆತ್ಕೊಳ್ಳೋಣ, ಜಾಗೃತರಾಗೋಣ. ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಆಡಳಿತ ವ್ಯವಸ್ಥೆಯಿಂದ ಹಿಡಿದು ಏನೇನಿದೆ ನಾವು ನಮ್ದೇವ್ರಿಗೆ ನಾವು ಉತ್ಕೊಂಡು ಹೋಗೋದು ಯಾವ್ದು ಮಾಡಿ ನಮ್ಗೆ ಇಲ್ಲಿ ಯಾವ್ದು ಬೇಡ. ನಮ್ಮ ಕೈಲಾದ್ರೆ ಸೇವೆ ಮಾಡ. ನಮ್ಮ ಕುಲದೇವರ ಆಶೀರ್ವಾದ ಚೆನ್ನಾಗಿ ನಾವು ಚೆನ್ನಾಗಿ ಹೇಳ್ತೀವಿ. ಪರಬಾರೆ ಮಾಡಿದಂತ ವ್ಯಕ್ತಿಗಳು ಯಾರ್ಯಾರು ಅಂದ್ರೆ ಲಿಂಗಪ್ಪ, ಗೌಡ ರಾಮಣ್ಣ, ಆನಂತರ ಗೌಡ ಸಂಪಣ್ಣ, ಬಿ ಆರ್ ಅಕ್ಬೂರಪ್ಪ, ಬಂಸಂದ್ರ ಬಿ ಆರ್ ಅಕ್ಬೂರಪ್ಪ, ಬಾಯಲ್ಲಿ ಹೇಳ್ಸಪ್ಪ. ರಾಮಣ್ಣ ಅವರು ಇವರೆಲ್ಲ ಯಾರು ಎಂತ ಅವರೆಲ್ಲ ಹೇಳಿದ್ರಲ್ಲ, ಅವರೆಲ್ಲ ನಮಗ್ ಕೇಳಿದ್ರಲ್ಲ ಅಂತ. ಅವ್ರು ಯಾಕೆ ಬರಿಲ್ಲ ಅಂತ ಇವತ್ತೊಂದು ಕ್ವಶನ್ ಕೇಳಿ, ಯಾಕೆ ಬರಿಲ್ಲ ಅಂದ್ರೆ ಅವ್ರಿಗೆ ಸಂಪನ್ನಿಗೆ ಅವ್ರು ಹೋಗ್ತಾರಲ್ಲ. ಪ್ರತಿಯೊಬ್ಬರು ಬರ್ಬೋದು ಅಂತ ಆಹ್ವಾನ ಮಾಡಿದ್ವಿ. ಇವತ್ತು ಅವ್ರು ಸಂಪನ್ನಿ ಮರ್ಯಾದೆ ಅವ್ರು ಹೋಗ್ತಾರಾಗಿದ್ರೆ ದಯವಿಟ್ಟು ಅವ್ರು ಬರೋರು, ಅವ್ರು ಬಂದಿಲ್ಲ, ಇಷ್ಟೇ ಆ ಕಾರಣ. ಅದಕ್ಕಾಗಿ ದೇವರು ಪೂರ್ವ ದೇವರು ಮಾಡೋರು. ಗೌಡ್ರು ರಾಮಣ್ಣವ್ರು ಯಾಕೆ ಬರಿಲ್ಲ ಅಂದ್ರೆ ಅವ್ರು ಆಮೆ ದೇವ್ರು ಮಾಡೋರು. ಅವ್ರಿಗ ಇಲ್ಲೇನು ಅವ್ರು ಬರಿಲ್ಲ. ಅವ್ರ ಏನ್ ಮಾಡ್ಬೇಕು ಅದನ್ನ ಅವ್ರು ಮಾಡೋದಕ್ಕ ಏನೇನ್ ಮಾಡ್ತಾರೆ ನಿಮ್ಗೆಲ್ಲ ಈಗ ಆದ್ರೆ ಅರ್ಥ ಆಗೈತೆ. ಇವತ್ತು ಏನು ಅದೇ ಹೋಗ್ತಾರೋ ಸ್ವಚ್ಛವಾಗಿ ಏನ್ ಗೆಲ್ತೀವಿ, ಈಗ ಮುಂದೆ ನಾವು ಬೇರೆಯವ್ರು ಬರೋದಕ್ಕ ಅಂತ ಎಲ್ಲಾರು ಸಹಕಾರ ಕೊಟ್ಟು ಬರೀ ಸಂಪಾದನೆ ಮಾಡಿ ಮತ್ತು ಎಲ್ಲ ಜಾಗವನ್ನ ನೋಡ್ತಾ ಇದ್ವಿ. ಎಲ್ಲಾ ಜಾಗ ನೋಡ್ಕೊಂಡು ನಿಮ್ಮ ದೇವಸ್ಥಾನದಕ್ಕೆ ಏನಿದೆ ಏನ್ ಪೂಜೆ ಮಾಡ್ಬೋದು ಏನಿದೆ ನನಗೇನು ಗೊತ್ತಿತ್ತು ಅವಾಗ. ನಾನು ಅದನ್ನ ಆಶ್ಚರ್ಯ ದೇವಸ್ಥಾನ ಪೂಜೆ ಮಾಡಿ ತದನಂತರ ಅವ್ರಿಗೆ ಇದಾಯ್ತು, ಮನವರಿಕೆ ಆಗಿ ಸದಾ ನಮ್ಮ ಜೊತೆ ಕೂತ್ಕೊಂಡು ಎಲ್ಲಾ ಸದಸ್ಯನ ಸಕ್ರಿಯ ಸದಸ್ಯನ ಮಾತಾಡಿ ಅದಕ್ಕಿಂತ ಕಾಳಜಿ ನಾನು ಬಿಟ್ಟು ಮಾಡಿ ಎಲ್ಲ ಏನ್ ಮಾಡ್ತಾರೆ ಅವಾಗ ಕೆಲವರು ಒಬ್ಬರು ನಮ್ಮ ಚಿಕ್ಕಪ್ಪ ಮತ್ತೆ ಚಿಕ್ಕಗೌಡರು ಇವರೆಲ್ಲ ಸೇರಿ ಹೋರಾಟ ಮಾಡಿದಾಗ ಅವ್ರು ಕೇಸ್ ಹಾಕ್ಬಿಟ್ಟು ಏನ್ ಮಾಡೋದು, ನಾವು ಬೀಜ ಕೊಡಕ್ಕೆ ಹಾಕ್ಬಿಟ್ಟ. ಯಾರೇ ಈಗ ದೇವಸ್ಥಾನ ಒಬ್ಬರು ನೀವೆಲ್ಲ ಏನ್ ಮಾತಾಡ್ರಿ, ಯಾರು ಕೇಳಲಿಲ್ಲ, ಯಾರು ಆಗ್ಲಿ, ಕಿಪ್ಪಣ್ಣಪ್ಪನಾಗ್ಲಿ, ಹೆಸರನ್ನಾಗ್ಲಿ ಅಥವಾ ಅಮ್ಮೇಗೌಡಾಗ್ಲಿ, ಬಿ ಆರ್ ಅಂಗರಾಗ್ಲಿ ಯಾರು ಕೊಟ್ಟಿಲ್ಲ. ಆಸ್ತಿ ಇಟ್ಟಿದ್ದು ಅಲ್ಲಿ ದೇವರ ಹೆಸರು, ದೇವಸ್ಥಾನ ಹೆಸರಲ್ಲಿ. ಎಲ್ಲ ಗಣ್ಯರಿಗೂ ಹಾಗೂ ಮಕ್ಕಳಿಲ್ಲ ಪ್ರತಿಯೊಬ್ಬ ಸದಸ್ಯರಿಗೂ ಎಲ್ಲಾರು ಸಪ್ರೇಟ್ ಆಗಿ ಹೇಳಿದ್ರೆ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.